ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸ್ಫೂರ್ತಿ, ನನ್ನ ಚೈನೀಸ್ ಹೆಸರು ಖೌನಾ. ನಾನು ಎಲ್ಲಿಗೆ ಇಷ್ಟು ರೆಡಿ ಆಗಿದ್ದೀನಿ ಅಂತ ಹೇಳ್ತೀನಿ. ನನ್ನ ಫ್ರೆಂಡ್ ಸ್ನಿಗ್ಧಾ ಅಂತ, ಅವಳು ನಮ್ಮ ಉಡುಪಿ ಹುಡುಗಿ. ಅವಳ ಬರ್ಡೇ ಇವತ್ತು. ಆ್ಯಂಡ್ ನಿನ್ನೆ ರಾತ್ರಿ ಅಂದರೆ ಫೆಬ್ರವರಿ 1 ಮಿಡ್ ನೈಟ್ ಅವಳ ಬರ್ಡೇ ಸೆಲೆಬ್ರೇಟ್ ಮಾಡಿದ್ವಿ. ಇವತ್ತು ಅವಳು ಟ್ರೀಟ್ ಕೊಡಿಸ್ತಿದ್ದಾಳೆ. ಸೊ ಅವಳು 7 o'clock ರೆಡಿ ಆಗಿ ಬಾ ಇಂಡಿಯನ್ ರೆಸ್ಟೋರೆಂಟ್ಗೆ ಅಂತ ಹೇಳಿದ್ಲು. ಸೊ ನಾನು ಇವಾಗ ರೆಡಿ ಆಗಿ ಹೋಗಬೇಕು. ರೆಡಿ ಆಗಿದ್ದೀನಿ, ಇವಾಗ ಹೋಗಬೇಕು. ಸೊ ಎಲ್ಲರೂ ಕಮೆಂಟ್ ಸೆಕ್ಷನಲ್ಲಿ ಸ್ನಿಗ್ಧಾಗೆ ಬರ್ಡೇ ವಿಶಸನ್ನು ತಿಳಿಸಿ. ಹ್ಯಾಪಿ ಬರ್ಡೇ ಸ್ನಿಗ್ಧಾ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ನಾನು ಇಂಡಿಯನ್ ರೆಸ್ಟೋರೆಂಟ್ ಹೋಗ್ತಿದ್ದೀನಿ ಅಂತ ಹೇಳಿದೆ ಅಲ್ವಾ. ಸೊ ಅದು ನಾನು ಆಲ್ರೆಡಿ ನಿಮ್ಮನ್ನು ಕರ್ಕೊಂಡು ಹೋಗಿದ್ದೀನಿ ಒಂದ್ಸರಿ, ಡೆಲ್ಲಿ ದರ್ಬಾರ್. ಅದೇ ರೆಸ್ಟೋರೆಂಟ್ ಮತ್ತೆ ಹೋಗ್ತಿದ್ದೀನಿ. ನೀವು ನೋಟಿಸ್ ಮಾಡ್ದಂಗೆ ಕೋಇನ್ಸಿಡೆಂಟ್ಲಿ ಮತ್ತೆ ನಾನು ಅದೇ ಡ್ರೆಸ್ನ ಹಾಕಿದ್ದೀನಿ. ಅದೇ ಡ್ರೆಸ್ ಹಾಕಿದ್ದೀನಿ ಮತ್ತೆ. ಗೊತ್ತಿಲ್ಲ, ಇದು ನನ್ನ ಫೇವ್ರೆಟ್ ಟಾಪ್. ಸೊ ನನ್ನ ಕಣ್ಣಿಗೆ ಕಾಣಿಸೋದೊಂದೇ ಇದು ಟಾಪು. ಸೊ ಅದೊಂದು ಮತ್ತೆ ಹಾಕಿದ್ದೀನಿ ಡ್ರೆಸ್ನ. ಆ್ಯಂಡ್ ಇವತ್ತು ನಾನು ಒಳ್ಳೆ ಮೇಕಪ್ ಮಾಡಿಕೊಂಡೆ. ಆ್ಯಂಡ್ ಈ ಮೇಕಪ್ನ ನಾನು ಶಾರ್ಟ್ ವ್ಲಾಗ್ ಮಾಡ್ತೀನಿ, ಶಾರ್ಟ್ ಮಿನಿ ವ್ಲಾಗ್ ಥರ ಮಾಡ್ತೀನಲ್ಲ, ಅವಾಗ ಅಪ್ಲೋಡ್ ಮಾಡ್ತೀನಿ. ಇವತ್ತು ನನ್ನ ಮೇಕಪ್ ಲುಕ್ ನನಗೆ ಇಷ್ಟ ಆಯಿತು. ಆ್ಯಂಡ್ ನಾನು ಹೇರ್ ಸ್ಟೈಲ್ಗೆ ಈ ಥರ ಸಿಂಪಲ್ಲಾಗಿ ಲೋ ಪೋನಿ ಹಾಕಿದ್ದೀನಿ. ಸೊ ಬನ್ನಿ ಹೋಗೋಣ. ನನ್ನ ಡಾರ್ಮಲ್ಲಿ ನ್ಯೂ ಇಯರ್ಗೆ ಆಲ್ರೆಡಿ ಡೆಕೋರೇಷನ್ ಮಾಡಿದ್ದಾರೆ, ನಾನು ನಿಮ್ಗೆ ತೋರಿಸ್ತೀನಿ. ಇಲ್ಲಿ ನೋಡಿ, ನ್ಯೂ ಇಯರ್ಗೆ ಡೆಕೋರೇಷನ್ ಮಾಡಿದ್ದಾರೆ. ಇವ್ರು ಚೈನೀಸ್ ನ್ಯೂ ಇಯರ್ ನಾವು ಯುಗಾದಿ ಹಬ್ಬ ಹೇಗೆ ಸೆಲೆಬ್ರೇಟ್ ಮಾಡ್ತೀವೋ ಅದೇ ಥರ ಮಾಡ್ತಾರೆ. ಇದು ನನ್ನ ಹಾಸ್ಟೆಲ್ ರೂಮ್ ಎಂಟ್ರೆನ್ಸು. ಇವ್ರದ್ದು ಚೈನೀಸ್ ಕಲರ್ ಬಂದು ರೆಡ್ ಕಲರ್. ಸೊ ಎಲ್ಲ ಡೆಕೋರೇಷನ್ ಇವ್ರು ಮಾಡಿದ್ರೂ ಈ ರೆಡ್ ಕಲರಲ್ಲೇ ಮಾಡ್ತಾರೆ. ಈ ವರ್ಷ ಬಂದು ಇವ್ರಿಗೆ ಡ್ರ್ಯಾಗನ್ ವರ್ಷ ಅಂತೆ. ಸೊ ಇವ್ರ ಡೆಕೋರೇಷನ್ ಏನೇ ಇದ್ದರೂ ಡ್ರ್ಯಾಗನ್ ರಿಲೇಟೆಡ್ ಡೆಕೋರೇಷನ್ನ ಮಾಡ್ತಾರೆ. ಜೊತೆಗೆ ಇದೇನೋ ಗೊತ್ತಿಲ್ಲ, ಇವರು ಈ ಥರ ಪೇಪರ್ ಆರ್ಟ್ ವರ್ಕ್ ಎಲ್ಲ ಮಾಡಿ ಅಂಟಿಸ್ತಾರೆ. ಎಲ್ಲ ಪ್ರತಿ ಮನೆಯಲ್ಲೂ, ಪ್ರತಿ ಯೂನಿವರ್ಸಿಟಿಯಲ್ಲೂ, ಪ್ರತಿ ಗಲ್ಲಿಯಲ್ಲೂ ಈ ಥರ ಮಾಡಿರ್ತಾರೆ. ನಾನು ನಿಮ್ಗದು ನ್ಯೂ ಇಯರ್ ಬಂದಾಗ ಪ್ರಾಪರಾಗಿ ನಾನು ನಿಮಗೆ ತೋರಿಸ್ತೀನಿ. ಆ್ಯಂಡ್ ಇಲ್ಲಿ ನೋಡಿ, ಇದು ಇವ್ರ ಥರ ಒಂದು ಟ್ರೆಡಿಷ್ನಲ್ ಚೈನೀಸ್ ಆರ್ಟ್. ಸೊ ಈ ಥರ ಎಲ್ಲ ಕಡೆ ಡೆಕೋರೇಷನ್ ಮಾಡ್ತಾರೆ. ಆ್ಯಂಡ್ ಇಲ್ಲಿ ನೀವು ನೋಡಿರ್ಬೋದು, ಏನೋ ಬರ್ತಿದ್ದಾರೆ. ನನಗೆ ಚೈನೀಸ್ ಈ ಥರ ಕ್ಯಾಲಿಗ್ರಫಿ ಬರೆದ್ರೆ ಓದೋಕ್ಕೆ ಬರಲ್ಲ. ಈ ಕಡೆನೂ ಅದೇ ಅಂಟಿಸಿದ್ದಾರೆ. ಈ ಕ್ಯಾರೆಕ್ಟರ್ ನನಗೆ ಗೊತ್ತು, ಕಿಸನ್ ಅಂದರೆ ನ್ಯೂ ಅಂತ. ಅಷ್ಟೇ ನಂಗೆ ಅರ್ಥ ಆಗಿಲ್ಲ ಬೇರೆ ಯಾವುದೂ. ಆ್ಯಂಡ್ ಇಲ್ಲಿ ಲ್ಯಾಂಟರ್ನ್ ಹಾಕಿದ್ದಾರೆ. ಲೈಟ್ ಬಲ್ಬ್ಗೆ ಇದು ಫಿಕ್ಸ್ ಮಾಡಿದ್ದಾರೆ. ನಾವು ಹೇಗೆ ಯುಗಾದಿ ಹಬ್ಬ, ದೀಪಾವಳಿ ಹಬ್ಬ ಮಾಡ್ತೀವೋ ಇವ್ರು ಅದೇ ಥರ ಮಾಡ್ತಾರೆ ನ್ಯೂ ಇಯರ್ನ. ನ್ಯೂ ಇಯರ್ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ ಆಲ್ರೆಡಿ. ಆ್ಯಂಡ್ ಇಲ್ಲಿ ನಮ್ಮ ಇಂಡಿಯನ್ ರೆಸ್ಟೋರೆಂಟ್ ಇದೆ. ನಮ್ಮ ಬರ್ಡೇ ಹುಡುಗಿ ಸ್ನಿಗ್ಧಾ, ಹಾಯ್ ಅನ್ನು, ನಮಸ್ಕಾರ ಅನ್ನು. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಸಾರಿ, ನಾನಲ್ಲಿ ಏನೂ ರೆಕಾರ್ಡ್ ಮಾಡೋಕ್ಕೆ ಆಗಿಲ್ಲ. ಸ್ನಿಗ್ಧಾದ್ ಕೂಡ ನಾನು ಜಸ್ಟ್ 1 ಸೆಕೆಂಡ್ ಏನೋ ರೆಕಾರ್ಡ್ ಮಾಡೋಕ್ಕಾಯಿತು ಅಷ್ಟೇ, ಜಾಸ್ತಿ ರೆಕಾರ್ಡ್ ಮಾಡೋಕ್ಕಾಗಿಲ್ಲ. ನನಗೆ ಬರೋಕ್ಕಿಂತ ಮುಂಚೆ ಅಲ್ಲಿಂದನೇ ಕ್ರ್ಯಾಂಪ್ಸ್ ಸ್ಟಾರ್ಟ್ ಆಯಿತು. ಆ್ಯಂಡ್ ಇಲ್ಲಿ ಬಂದಮೇಲೆ ಕ್ರ್ಯಾಂಪ್ಸ್ ಇನ್ನೂ ಜಾಸ್ತಿ ಆಗಿದೆ. ನಾಳೆ ಬೇರೆ ಬೆಳಗ್ಗೆ 8 ಗಂಟೆಗೆ ಹೋಗಬೇಕು. ನಾಳೆ ಎಂಡ್ ಆಫ್ ದಿ ಡಿಪಾರ್ಟ್ಮೆಂಟ್, ನಾಳೆ ಗೈನಕಾಲಜಿ ಡಿಪಾರ್ಟ್ಮೆಂಟ್ ಮುಗಿಯುತ್ತೆ. ಸೊ ನನಗೆ ಸಿಗ್ನೇಚರ್ ಮತ್ತು ಫಿಸಿಕಲ್ ಎಕ್ಸಾಮಿನೇಷನ್ ಮತ್ತು ಆನ್ಲೈನ್ ಎಕ್ಸಾಮಿನೇಷನ್ ಎಲ್ಲ ನಾಳೆ ಇರುತ್ತೆ. ಇವಾಗಲೇ ತುಂಬ ನೋವಾಗ್ತಿದೆ. ನಾಳೆ ಹೇಗೆ ಹಾಸ್ಪಿಟ್ಲಿಗೆ ಹೋಗ್ತೀನೋ ಗೊತ್ತಿಲ್ಲ. ಆ್ಯಂಡ್ ಒಂದು ಹೆಣ್ಮಗು ಆಗಿ ಎಲ್ಲ ಹೆಣ್ಮಕ್ಳಿಗೂ ತುಂಬ ರೆಸ್ಪೆಕ್ಟ್ ಜಾಸ್ತಿ ಆಗುತ್ತೆ ಇಂಥ ಟೈಮಲ್ಲಿ. ಮಂತ್ಲಿ ಈ ನೋವನ್ನ ನೀವು ಹೇಗೆ ಸಹಿಸ್ಕೊತೀರೋ ಗೊತ್ತಿಲ್ಲ. ನನಗೆ ಇಷ್ಟು ನೋವು, ಕೆಲವ್ರು ಇದ್ದಾರೆ ಇನ್ನೂ ಜಾಸ್ತಿ ನೋವಾಗೋವ್ರಿಗೂ ಇದ್ದಾರೆ. ಅವ್ರಿಗೆ ನಂಗೆ ತುಂಬ ದೊಡ್ಡ ತುಂಬಾ ಸಲ್ಯೂಟ್ ಮಾಡಬೇಕು. ಬಿಕಾಸ್ ನೋವಲ್ಲೂ ಕೂಡ ನೀವು ಎದ್ದು ಹೋಗಿಬಿಟ್ಟು ನಿಮ್ಮ ಕೆಲಸಗಳನ್ನ ಮಾಡ್ತಿರಲ್ಲ, ಸ್ಪೆಷಲಿ ತಾಯಿಯಂದ್ರಿಗೆ. ಆ ನೋವಲ್ಲಿದ್ರೂ ಅವರು ಎದ್ಬಿಟ್ಟು ಎಲ್ಲ ಕೆಲಸ ಮಾಡ್ತಾರಲ್ವ, ಅವ್ರಿಗೆ ದೊಡ್ಡ ಸಲ್ಯೂಟ್ ನನ್ನ ಕಡೆಯಿಂದ. ಸೊ ಎನಿವೇಸ್, ಇವಾಗ ನಾನು ಮೇಕಪ್ ತೆಗಿಬೇಕು. ನನಗೆ ಇದೊಂದು ಇಷ್ಟ ಆಗಲ್ಲ, ಮೇಕಪ್ ಆಗಿದ್ರೆ ಇದನ್ನು ತೆಗಿಯೋಕ್ಕೆ ನನಗೆ ಇರಿಟೇಷನ್ನೇ ಆಗಿಬಿಡುತ್ತೆ. ಸೊ ನಾನು ಅದಕ್ಕೆ ಇದೊಂದು ರೀಸನಿಂದನೇ ನಾನು ಜಾಸ್ತಿ ಮೇಕಪ್ ಮಾಡ್ಕೊಳಕ್ಕೆ ಹೋಗಲ್ಲ.
ಆ್ಯಂಡ್ ಇನ್ನೊಂದೇನೆಂದರೆ ನನ್ನ ಫ್ರೆಂಡ್ ಮೇಲಿಕಾ, ನನ್ನ ಇರಾನಿ ಫ್ರೆಂಡ್ ವಾಪಸ್ ಬಂದಿದ್ದಾಳೆ. ನಾನು ಅವಳನ್ನ 1 ತಿಂಗಳಾದ್ಮೇಲೆ ನೋಡ್ತಾ ಇದ್ದೀನಿ. 1.5 ತಿಂಗಳಾದ್ಮೇಲೆ ನೋಡ್ತಿದ್ದೀನಿ. ನನಗಂತೂ ಫುಲ್ ಖುಷಿ ಆಗ್ತಿದೆ. ನಾನು ಫಸ್ಟ್ ಅವಳನ್ನ ಹೋಗ್ಬಿಟ್ಟು ಮೀಟ್ ಮಾಡಬೇಕು, ಬಿಕಾಸ್ ತುಂಬಾ ದಿನ ಆಯಿತು ಅವಳನ್ನ ನೋಡಿಬಿಟ್ಟು. ಅವಳನ್ನ ನೋಡಿ ಅವಳನ್ನ ಮಾತಾಡಿಸಿ ಒಂದು ಹಗ್ ಕೊಟ್ಟರೆ ನನಗೆ ಸಮಾಧಾನ ಆಗುತ್ತೆ. ಸೊ ನಾಳೆಗೆ ವೇಟ್ ಮಾಡ್ತೀನಿ. ಸೊ ಈ ವ್ಲಾಗ್ನ ನಾನು ನಾಳೆ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ಗುಡ್ ನೈಟ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಸೊ ಬೇಗ ರೆಡಿ ಆಗಿಬಿಟ್ಟು ನಾನು ಹೋಗ್ತಿದ್ದೀನಿ. ಆ್ಯಂಡ್ ಸ್ನೋ ಬೀಳ್ತಿದೆ. ಮತ್ತು ನಾನೇನು ಲಾಸ್ಟ್ ಟೈಮ್ ಬಿದ್ದಿದ್ದೆ ಸ್ನೋ ಲಾಸ್ಟ್ ಅಂದ್ಕೊಂಡೆ, ಬಟ್ ಇನ್ನೊಂದು ಸರಿ ಸ್ನೋ ಬೀಳ್ತಿದೆ, ತುಂಬ ಜಾರ್ತಿದೆ. ನೀವು ನೋಡ್ದಂಗೆ ನನ್ನ ಕೋಟ್ ಮೇಲೆಲ್ಲ ಸ್ನೋ ಬೀಳ್ತಿದೆ. ಇವಾಗ ನಾನು ರಿತಿಕಾ ಜೊತೆಗೆ ಹೋಗ್ತೀವಿ. ಅವಳು ಈ ಸಿಗ್ನಲ್ ಹತ್ರ ವೇಟ್ ಮಾಡ್ತಿದ್ದಾಳೆ. ಸೊ ಇಲ್ಲಿ ನೋಡೋ ಹಂಗೆ ಫುಲ್ ಸ್ನೋ ಕವರ್ ಆಗಿದೆ. ಆ್ಯಂಡ್ ಇಲ್ಲಿ ನಮ್ಮ ರಿತಿಕಾ. ನಮಸ್ಕಾರ. ನಮಸ್ತೆ ರಿತಿಕಾ, ಏನು ಮಾಡ್ತಿದ್ದೆ? नहीं पता, थोड़ा गेस कर रही हूँ बट नहीं पता मुझे. मैं पूछा कि क्या कर रही थी? अभी बस तेरा वेट कर रही थी. उठ के आई तो नहीं उठा जा रहा था मुझे. वो भी है. ಇದು ನನ್ನ ಹೆಸರು. ನಾನು ಈ ಗ್ರೂಪಲ್ಲಿದ್ದೀನಿ. ಸೊ ಇದು ನನ್ನ ಮೇನ್ ಲವ್ಶಿ, ಆ್ಯಂಡ್ ಇದು ನಾನು, ಆ್ಯಂಡ್ ಇದು ನನ್ನ ಗ್ರೂಪ್ ಮೇಟ್ಸ್, ಆ್ಯಂಡ್ ಈ ಡಿಪಾರ್ಟ್ಮೆಂಟ್ ಇಲ್ಲೂ ಮುಗಿತಾ ಇದೆ. ಸೊ ಇದಷ್ಟೇ. ಸೊ ಇವಾಗ ನಂದು ಮೇಲಿಕಾ ಮತ್ತು ಇನ್ನೊಂದು ಹುಡುಗಂದು ಬುಕ್ ಇಲ್ಲಿದೆ. ನನ್ನ ಮೇಲಿಕಾ ವಾಪಸ್ ಇರಾನಿಂದ ಬಂದ್ಲು. ನಮಸ್ಕಾರ. ಗೈನಕಾಲಜಿ ಸ್ಟ್ಯಾಂಪ್ ಸಿಕ್ತು ಆ್ಯಂಡ್ ಈ ಡಿಪಾರ್ಟ್ಮೆಂಟ್ ಮುಗೀತು. ಇವಾಗ ನಾವು ವಾಪಸ್ ಹೋಗಬೇಕು. ನಮಗೆ 2 o'clock-ಇಂದ 8 o'clock-ವರೆಗೂ ಒಂದು ಎಕ್ಸಾಮ್ ಇದೆ. ಸೊ ಅದನ್ನು ನಾವು ಮುಗಿಸ್ಬೇಕು ಇವಾಗ. ಹಾಸ್ಪಿಟ್ಲಿಂದ ಆಚೆ ಬಂದಿದ ತಕ್ಷಣ ಸ್ನೋ ಬೀಳ್ತಿದೆ. ಬೆಳಗ್ಗೆ ಬೀಳ್ತಿತ್ತು, ಬಟ್ ಇಷ್ಟು ಜಾಸ್ತಿ ಬೀಳ್ತಿರ್ಲಿಲ್ಲ. ಇವಾಗ ನೀವು ನೋಡ್ಬೋದು ಗ್ರೌಂಡ್ ಎಲ್ಲ ವೈಟ್ ಕಲರ್ ಆಗಿದೆ. ನೆಲ. Babe, she's paying you to do that. Oh. My head, I cannot raise my head that much. Oh, That's too much. ನೀವು ನೋಡೋ ಹಾಗೆ ಸ್ನೋ ನೋಡಿ ಜಾಸ್ತಿ ಆಗಿದೆ. ಆ್ಯಂಡ್ ನನ್ನ ಫ್ರೆಂಡ್ ಮೇಲಿಕಾ. The second one was so extra. Melika, Yes. how are you? Good. How are you? I'm good. Did you miss me? Of course. Okay. A lot. ನಾನು ಇವಳನ್ನ ಮಿಸ್ ಮಾಡಿಕೊಂಡೆ, ಇವಳು ನನ್ನ ಮಿಸ್ ಮಾಡ್ಕೊಂಡ್ಲಂತೆ. ಮೇಲಿಕಾ ನನಗೆ ಹಾರ್ಟ್ ಮಾಡಬೇಕಂತೆ ಸ್ನೋವಲ್ಲಿ ಫುಲ್ ಮಾಡ್ತಿದ್ದಾಳೆ. ಥ್ಯಾಂಕ್ ಯು. Welcome. I think we can write M I feel bad for Ritika. and maybe R also. Yeah. R for Ritika. SMR. ಇವಾಗ ನಾವು ವ್ಯಾನ್ಗಾರ್ಡ್ಗೆ ಹೋಗ್ತಿದ್ದೀವಿ. ನನಗೆ ಸ್ವಲ್ಪ ಶಾಪಿಂಗ್ ಮಾಡಬೇಕಾಗಿತ್ತು. ಸೊ ಈ ಸ್ನೋವಲ್ಲಿ ಹೇಗೆ ಹೋಗ್ತೀನೋ ಗೊತ್ತಿಲ್ಲ. ನಂಗೆ ಗ್ಲೌಸ್ ಕೂಡ ಹಾಕಿಲ್ಲ. ಆ್ಯಂಡ್ ಇವತ್ತು ಕೂಡ ಸ್ನೋ ತುಂಬ ಸುಂದರವಾಗಿ ಕಾಣ್ತಿದೆ. ಅಷ್ಟು ಚಳಿ ಆಗ್ತಿಲ್ಲ, ಯಾಕಂದರೆ ಮಧ್ಯಾಹ್ನ ಹೊತ್ತು ಸ್ನೋ ಬೀಳ್ತಿದೆ ಅಂತ. ಮಧ್ಯಾಹ್ನನೂ ಕೂಡ ಅಲ್ಲ, ಬೆಳಗಿನ ಜಾವ 9:45 ಇವಾಗ. ಸೊ ಇಲ್ಲಿ ನೋಡೋ ಹಂಗೆ ಎಲ್ಲ ಫುಲ್ ಸ್ನೋ ಕವರ್ ಆಗಿದೆ ಆಲ್ರೆಡಿ. ಆ್ಯಂಡ್ ಅಲ್ಲಿ ಅವಳು ಇನ್ನೂ ಮಾತಾಡ್ತಿದ್ದಾಳೆ. ರಿತಿಕಾ ಮಾತಾಡಿ ಮುಗಿಸ್ಮೇಲೆ ನಾವು ಹೋಗ್ತೀವಿ. ಸೊ ವ್ಯಾನ್ಗಾರ್ಡಲ್ಲೂ ನ್ಯೂ ಇಯರ್ ಡೆಕೋರೇಷನ್ ಮಾಡಿದ್ದಾರೆ, ನೀವು ಇಲ್ಲಿ ನೋಡ್ಬೋದು. ನಾನು ಆವಾಗಲೇ ಹೇಳ್ದೆ ಅಲ್ವಾ, ಇಲ್ಲೆಲ್ಲ ಕಡೆ ರೆಡ್ ಡೆಕೋರೇಷನ್ ಮಾಡ್ತಾರೆ ಅಂತ. ಆ್ಯಂಡ್ ಇಲ್ಲಿ ನಮ್ಮ ರಿತಿಕಾ ಶ್ಯಾಂಪು ತೊಗೊತಿದ್ದಾಳೆ. ಶ್ಯಾಂಪು ಅಲ್ಲ, ಕಂಡೀಷ್ನರ್ ಅಂದ್ಕೊತೀನಿ. ಅವಳಿಗೆ ಇರೋದು ಸ್ಲೀಕ್ ಅನ್ನೋ ಬ್ರ್ಯಾಂಡ್ದು ಬೇಕಂತೆ. ಸೊ ಅವಳು ನೋಡ್ತಿದ್ದಾಳೆ ಇಲ್ಲಿ. ಇವಾಗ ಸ್ಟ್ರಾಬೆರಿ ಸೀಸನ್ ಇದೆ. ಈ ಸ್ಟ್ರಾಬೆರಿ ಬಾಕ್ಸ್ ಮೇಲೆ ಆಫರ್ ಹಾಕಿದ್ದಾರೆ.
ನೀವಿಲ್ಲಿ ನೋಡ್ಬೋದು ಎಷ್ಟು ಡೆಲಿಷಿಯಸ್ ಆಗಿ ಕಾಣಿಸ್ತಿದೆ ಅಂತ ಎತ್ಕೊಂಡು ಇವಾಗಲೇ ತಿನ್ಬೇಕು ಅನಿಸ್ತಿದೆ. ಸೊ ನಾನು ಈ ಸ್ಟ್ರಾಬೆರಿನ ತೊಗೊತೀನಿ ಅನ್ಕೊತೀನಿ. ಆ್ಯಂಡ್ ಇಲ್ಲಿ ಅವರು ಆಫರ್ ಏನೋ ಅಂತಿದ್ದಾರೆ. ಇಲ್ಲಿ ನೋಡಿ ಒರಿಜಿನಲ್ ಪ್ರೈಸ್ ಬಂದು 99 ಯುವಾನ್ ಅಂದರೆ 1000 ರೂಪಾಯಿ. ಇದು ಈ ಸ್ಟ್ರಾಬೆರಿ ಬಾಕ್ಸ್ ಬಂದು 1000 ರೂಪಾಯಿ. ಇಲ್ಲಿ ನೋಡ್ಬೋದು ಪ್ಲಾಸ್ಟಿಕ್ ಥರ ಇದೆ, ಬಟ್ ಐ ಮೀನ್ ಇದು ರಿಯಲ್ ಥರನೇ ಅನಿಸ್ತಿಲ್ಲ. ಬಟ್ ನೋಡಿ ಎಷ್ಟು ಚೆನ್ನಾಗಿದೆ. ಪ್ರಾಬಬ್ಲಿ ಲೈಕ್ ಬೇರೆ ಸ್ಟೇಟಿಂದ ಬಂದಿರೋದು ಅಂದ್ಕೊತೀನಿ. ಬಟ್ ಈ ಸ್ಟ್ರಾಬೆರಿ ಬಾಕ್ಸಸ್ ಸ್ವಲ್ಪ ಚಿಕ್ಕಾಗಿದೆ. ಸೊ ನನಗೂ ಸ್ಟ್ರಾಬೆರಿ ತಿನ್ಬೇಕು ಅನಿಸ್ತಿದೆ, ತೊಗೊಳ್ಳೋ ಬೇಡವಾ ಅಂತ ಯೋಚನೆ ಮಾಡ್ತಿದ್ದೀನಿ. ನಮ್ಮ ರೂಮ್ ಹತ್ರ ಐ ಮೀನ್ ನಮ್ಮ ಕ್ಯಾಂಪಸ್ ಒಳಗಡೆ ಇರೋ ಫ್ರೂಟ್ ಶಾಪಲ್ಲಿ ಇನ್ನೂ ಚೆನ್ನಾಗಿರೋದು ಸಿಗುತ್ತೆ. ಬಟ್ ಇದು ಟ್ರೈ ಮಾಡ್ಬೇಕು ಅನಿಸ್ತಿದೆ. ಸೊ ಇಲ್ಲಿ ನಾವು ಸೆಲ್ಫ್ ಚೆಕ್ಔಟ್ ಮಾಡ್ತಿದ್ದೀವಿ. ನಂದು ಆಲ್ರೆಡಿ ಆಯಿತು, ಸೊ ಅವ್ರು ಮಾಡ್ತಿದ್ದಾರೆ. ಇವಾಗ ನಾನು ಈ ಗಲ್ಲಿಗೆ ಬಂದಿದ್ದೀನಿ. ನಾನು ಜಸ್ಟ್ ರೆಕಾರ್ಡಿಂಗ್. ನಾನು ಈ ಗಲ್ಲಿಗೆ ಬಂದಿದ್ದೀನಿ, ಐ ಮೀನ್ ವ್ಯಾನ್ಗಾರ್ಡಲ್ಲಿ ಶಾಪಿಂಗ್ ಮುಗಿಸಿ ಇಲ್ಲಿ ಬಂದಿದ್ದೀನಿ. ಯಾಕಂದರೆ ನಾನು ಹಾಲು ಆರ್ಡರ್ ಮಾಡಿದ್ದೆ ಆನ್ಲೈನಲ್ಲಿ. ಅದು ಪಿಕಪ್ ಸೆಂಟರ್ ಈ ಅಂಗಡಿ ಅಂತ ತೋರಿಸ್ತಿದೆ. ದಿಸ್ ಒನ್ ಓನ್ಲಿ. ಓಕೆ, ಪಿಕಪ್ ಸೆಂಟರ್ ಈ ಅಂಗಡಿ ಅಂತ ತೋರಿಸ್ತಿದೆ. ಸೊ ನಾವಿಲ್ಲಿ ಬಂದು ಕಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಆನ್ಲೈನಲ್ಲಿ ಇವಳು ನೋಡ್ತಿದ್ದಾಳೆ, ನಾನು ಮಾಡಿದ್ದೀನಿ, ಇವಳು ಮಾಡಿದ್ದಾಳೆ ಹಾಲು ಪ್ಯಾಕೆಟ್. ಇಲ್ಲಿ ಡೆಲಿವರಿ ಕೊಡ್ತಾ ನಾವು ಇಲ್ಲಿಂದ ಕಲೆಕ್ಟ್ ಮಾಡ್ಕೊಳ್ಬೇಕು. ಸೊ ಇದು ನಾನು ಹಾಲು ಬಾಕ್ಸ್ ಆರ್ಡ್ರ್ ಮಾಡಿರೋದು. ಇದರಲ್ಲಿ 16 ಹಾಲು ಪ್ಯಾಕೆಟ್ಸ್ ಇರುತ್ತೆ. ಇದೊಂದು ಹಾಲು ನಂಗೆ ಸೆಟ್ ಆಗುತ್ತೆ ಅಷ್ಟೇ, ಮಿಕ್ಕಿದೆಲ್ಲ ನನಗೆ ಪಿಂಪಲ್ಸ್ ಬರುತ್ತೆ. ಸೊ ಇವಾಗ ಇದನ್ನು ನಾನು ಇವಾಗ ಸ್ನೋವಲ್ಲಿ ಎತ್ಕೊಂಡು ಹೋಗಬೇಕು. ಅದು ಹೇಗೆ ಎತ್ಕೊಂಡು ಹೋಗ್ತೀನೋ ಗೊತ್ತಿಲ್ಲ. ರೂಮಿಗೆ ಬಂದೆ, ತುಂಬಾ ಸುಸ್ತಾಗ್ತಿದೆ, ಜೊತೆಗೆ ಕ್ರ್ಯಾಂಪ್ಸ್ ಬೇರೆ ಇದೆ. ಸೊ ಇವಾಗ ಊಟ ಮಾಡ್ಕೊಂಬಂದೆ ಆಚೆ ಕಡೆಯಿಂದನೇ. ಸೊ ಇವಾಗ ನಾನು ಫ್ರೆಶನ್ ಅಪ್ ಆಗಿಬಿಟ್ಟು ಸ್ವಲ್ಪ ಹೊತ್ತು ಮಲಗಿಬಿಟ್ಟು ಎದ್ಬಿಟ್ಟು ಆಮೇಲೆ ನಾನು ಚಿತ್ರಾನ್ನ ಮಾಡ್ಕೋಬೇಕು. ಬಿಕಾಸ್ ರಾತ್ರಿ ಊಟಕ್ಕೆ ಏನೂ ಇಲ್ಲ. ಆ್ಯಂಡ್ ಆಚೆ ಹೋಗೋಕ್ಕೂ ನನಗೆ ಮನಸ್ಸು ನಿಜವಾಗ್ಲೂ ಇಲ್ಲ. ಬಿಕಾಸ್ ನೀವು ನೋಡ್ದಂಗೆ ಸ್ನೋ ಸಿಕ್ಕಾಪಟ್ಟೆ ಬೀಳ್ತಿದೆ ಇವಾಗ. ಹೇಗಿದ್ರು ಲೆಮನ್ ತಂದಿದ್ದೀನಿ, ಸೊ ಚಿತ್ರಾನ್ನ ಮಾಡ್ಕೋತೀನಿ. ಆ್ಯಂಡ್ ನನಗೆ ಆನ್ಲೈನ್ ಎಕ್ಸಾಮ್ ಕೂಡ ಇದೆ. ಅದು 2 o'clock-ಇಂದ 8 o'clock ಒಳಗಡೆ ಯಾವಾಗಾದರೂ 1 hour ಮಾಡ್ಬೋದು ಅಂತಿದೆ. ಸೊ ನಾನಿವಾಗ ಎದ್ಬಿಟ್ಟು 3 ಇಲ್ಲ 4 ಗಂಟೆ ಹಾಗೆ ಮಾಡ್ತೀನಿ ಅದನ್ನು. ಸೊ ಈವ್ನಿಂಗ್ ಆಗಿದೆ, ಇವಾಗ 5:30 ಆಗಿದೆ. ಇವಾಗ ಎದ್ದಿದ್ದೀನಿ ನಾನು. ಆ್ಯಂಡ್ ಇನ್ನೂ ಸ್ವಲ್ಪ ಟಯರ್ಡ್ ಫೀಲಿಂಗ್ ಹಾಗೇ ಇದೆ. ಎಕ್ಸಾಮ್ ಬೇಗ ಬರಿಬೇಕು. ಆನ್ಲೈನ್ ಎಕ್ಸಾಮ್ ಆಗಿರೋದ್ರಿಂದ ಎಲ್ಲೂ ಹೋಗುವಾಗಿಲ್ಲ. ಎದ್ದ ಮೇಲೆ ನೆನಪಾಯಿತು ನನ್ನ ಹತ್ರ ಕಡಲೆ ಬೀಜ ಇಲ್ಲ ಅಂತ. ಸೊ ಚಿತ್ರಾನ್ನ ನಾನು ಇವಾಗ ಕಡಲೆ ಬೀಜ ಇಲ್ದಿರ ಮಾಡಬೇಕು. ಇಲ್ಲ, ನಾನು ಜಾನ್ಸಿ ಇಲ್ಲೇ ಇರ್ತಾಳೆ, ನನ್ನ ಡಾರ್ಮ್ ಹತ್ರನೇ ಜಾನ್ಸಿ ಡಾರ್ಮ್ ಇರೋದು, ಅಂದರೆ ಹಾಸ್ಟೆಲ್ ರೂಮ್ ಪಕ್ಕದಲ್ಲೇ ಇರೋದು. ಸೊ ಅವಳನ್ನ ಕೇಳ್ತೀನಿ ಇದೆಯೋ ಇಲ್ವೋ ಅಂತ. ಅವಳ ಹತ್ರ ಇದ್ದರೆ ನಾನು ತೊಗೊಂಬಿಟ್ಟು ಇವಾಗಲೇ ನಾನು ಚಿತ್ರಾನ್ನ ಮಾಡಿಬಿಡ್ಬೋದು. ಚಿತ್ರಾನ್ನ ಮಾಡೋಕ್ಕಿಂತ ಮುಂಚೆ ನಾನು ಆನ್ಲೈನ್ ಎಕ್ಸಾಮ್ನ ಕಂಪ್ಲೀಟ್ ಮಾಡ್ತೀನಿ. ಸೊ ಅದು ಮಾಡಿ ಮುಗಿಸಿ ಚಿತ್ರಾನ್ನ ಮಾಡ್ತೀನಿ. ಸೊ ಇವಾಗ ತಾನೇ ಆನ್ಲೈನ್ ಟೆಸ್ಟ್ ಮುಗಿಸ್ದೆ. ಇವಾಗ ಜಾನ್ಸಿ ರೂಮ್ಗೆ ಹೋಗ್ಬಿಟ್ಟು ನಾನು ಕಡಲೆ ಬೀಜ ತೊಗೊಬರ್ತೀನಿ. ಜಾನ್ಸಿ ರೂಮಿಂದ ಕಡಲೆ ಬೀಜ ತೊಗೊಬಂದೆ. ಸೊ ಇವಾಗ ನಾನು ಚಿತ್ರಾನ್ನ ಮಾಡೋಕ್ಕಿಂತ ಮುಂಚೆ ಸ್ಟ್ರಾಬೆರೀಸ್ ತಂದೆ ಅಲ್ವಾ, ಸ್ಟ್ರಾಬೆರೀಸ್ನ ಸ್ವಲ್ಪ ತಿಂದು ಮಿಲ್ಕ್ ಶೇಕ್ ಮಾಡ್ಕೊತೀನಿ. ಹಾಲು ಕೂಡ ತಂದಿದ್ದೀನಿ. ಸೊ ಸ್ಟ್ರಾಬೆರಿ ಮತ್ತು ಹಾಲು ಹಾಕಿ ಮಿಲ್ಕ್ ಶೇಕ್ ಮಾಡ್ಕೊತೀನಿ. ಜೊತೆಗೆ ಮಿಕ್ಕಿದ ಸ್ಟ್ರಾಬೆರೀಸ್ನ ತಿನ್ಕೊತೀನಿ. ಬಿಕಾಸ್ ನನ್ನ ಹತ್ರ ಅಷ್ಟು ದೊಡ್ಡ ಫ್ರಿಡ್ಜ್ ಇಲ್ಲ. ಬಾಕ್ಸಲ್ಲಿ ಹಾಕಿ ಇಡ್ಬೋದು, ಬಟ್ ಇದು ಆಲ್ರೆಡಿ ರೈಪ್ ಆಗಿದೆ ಅಂದ್ಕೊತೀನಿ, ತುಂಬಾ ರೈಪ್ ಆಗಿದೆ ಅಂದ್ಕೊತೀನಿ. ಸೊ ನಾನು ಇದನ್ನು ಇವತ್ತೇ ಮುಗಿಸ್ಬೇಕು. ನಾಳೆ ಅಷ್ಟರಲ್ಲಿಟ್ಟರೆ ಚೆನ್ನಾಗಿರುತ್ತೇನೋ, ಬಟ್ ಗೊತ್ತಿಲ್ಲ. ಸೊ ಎಷ್ಟಾಗುತ್ತೋ ಅಷ್ಟು ಮುಗಿಸ್ತೀನಿ. ಮಿಕ್ಕಿದ್ದು ಒಂದು 5-6 ಪೀಸ್ ಇದ್ದರೆ ನಾಳೆ ತಿಂತೀನಿ. ಕ್ಲೋಸಪ್ಪಿಂದ ಸ್ಟ್ರಾಬೆರಿನ ತೋರಿಸ್ತೀನಿ ನೋಡಿ ಹೇಗಿದೆ ಅಂತ. ನೋಡ್ದೇ ಇವಾಗಲೇ ತಿನ್ಬೇಕು ಅನಿಸ್ತದೆ. ಆ್ಯಂಡ್ ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿ ಬರ್ತಿದೆ. ಇದ್ರ ಬೆಲೆ ನನಗೆ ಡಿಸ್ಕೌಂಟ್ ಮೇಲೆ ಸಿಕ್ತು 10.36, ಅಂದರೆ ಹೆಚ್ಚು ಕಮ್ಮಿ 120 ರೂಪೀಸ್ ಅಂತ ಲೆಕ್ಕ. ಇದರಲ್ಲಿ ಎಷ್ಟು ಪೀಸ್ ಇದೆ ಅಂತ ಗೊತ್ತಿಲ್ಲ. 1 2 3 4 28 ಪೀಸ್ ಇದೆ. 120 ರೂಪೀಸ್ಗೆ 28 ಪೀಸು ಪರವಾಗಿಲ್ಲ ಅಂದ್ಕೊತೀನಿ.
ಸೊ ಸ್ಟ್ರಾಬೆರಿ ತೋರಿಸ್ತೀನಿ ನಾನು ನಿಮ್ಗೊಂದ್ಸಲಿ. ಇಲ್ಲಿ ನೋಡಿ, ಸ್ಟ್ರಾಬೆರಿ ಸ್ಮೆಲ್ ಅಂತೂ ಸಖತ್ತಾಗಿದೆ. ಸೀರಿಯಸ್ಲಿ ತುಂಬ ಚೆನ್ನಾಗಿದೆ. ನಾನು ಇವಾಗ ಇದನ್ನು ತಿನ್ನೋಕ್ಕೆ ಮತ್ತು ಮಿಲ್ಕ್ ಶೇಕ್ ಮಾಡೋಕ್ಕೆ ತುಂಬ ರೆಡಿಯಾಗಿದ್ದೀನಿ. ವೆಯ್ಟ್ ಮಾಡ್ತಿದ್ದೀನಿ. ನನ್ನ ಫೇವ್ರೆಟ್ ಫ್ರೂಟ್ ಬಂದು ಸ್ಟ್ರಾಬೆರಿ. ನಂಗೆ ಸ್ಟ್ರಾಬೆರಿ ಫ್ಲೇವರ್ ಏನು ಕೊಟ್ಟರು ಇಷ್ಟ ಆಗುತ್ತೆ. ಮೈ ಫೇವ್ರೆಟ್ ಸ್ಟ್ರಾಬೆರಿ. ಸಖತ್ತಾಗಿದೆ ಸ್ಮೆಲ್. ನಾನು ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಸಿಂಪಲಾಗಿ ಮಾಡ್ಕೊತೀನಿ. ಸ್ಟ್ರಾಬೆರೀಸ್ ಕಟ್ ಮಾಡಿ ಅದಕ್ಕೆ ಶುಗರ್ ಹಾಕಿ ಮತ್ತು ಈ ಮಿಲ್ಕ್ ಪ್ಯಾಕೆಟ್ ಬರುತ್ತಲ್ಲ ಅದು ಕೋಲ್ಡ್ ಮಿಲ್ಕೇ ಹಾಕ್ತೀನಿ. ಇದು ಹೇಗಿದ್ದು ಟೆಟ್ರಾ ಪ್ಯಾಕ್ ಮಿಲ್ಕ್, ಸೊ ಆಲ್ರೆಡಿ ಬ್ಯಾಕ್ಟೀರಿಯಾ ಎಲ್ಲ ಟ್ರೀಟ್ ಆಗಿರುತ್ತೆ. ಸೊ ಇದು ಈ ಮಿಲ್ಕ್, ಸ್ಟ್ರಾಬೆರಿ ಮತ್ತು ಶುಗರ್ ಹಾಕಿ ಮಿಲ್ಕ್ ಶೇಕ್ ಮಾಡ್ಕೋತೀನಿ. ಸೊ ಮಿಲ್ಕ್ ಶೇಕ್ ಮಾಡೋ ಟೈಮಲ್ಲಿ ಒಂದೆರಡು ಸ್ಟ್ರಾಬೆರಿ ಟೇಸ್ಟ್ ಮಾಡಿದೆ. ಹಾಗೆ ತುಂಬ ಚೆನ್ನಾಗಿದೆ. ಲೈಕ್ ತುಂಬ ಸಿಹಿಯಾಗಿದೆ, ಒಂಚೂರು ಹುಳಿ ಇಲ್ಲ. ನಂಗೆ ನಿಜವಾಗ್ಲೂ ಇಷ್ಟ ಆಯಿತು ಸ್ಟ್ರಾಬೆರೀಸ್. ಚೈನಾದಲ್ಲಿ ಆ್ಯಕ್ಚುಲಿ ಫ್ರೂಟ್ಸ್, ಸೀಸನಲ್ ಫ್ರೂಟ್ಸ್ ಏನು ಬರುತ್ತೆ, ನಾನು ಅದೊಂದು ಅಬ್ಸರ್ವ್ ಮಾಡಿದ್ದೀನಿ. ಎಲ್ಲ ಸೀಸನ್ ಫ್ರೂಟ್ಸ್ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಸ್ಟ್ರಾಬೆರಿ ಸೀಸನ್ ಆಗಿದೆ ಮತ್ತು ಆರೆಂಜ್ ಸೀಸನ್ ಆಗಿದೆ. ಸೊ ಎರಡೂ ಫ್ರೂಟ್ಸ್ ಸಖತ್ತಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಸ್ಪೆಷಲಿ ಸ್ಟ್ರಾಬೆರಿ, ನನ್ನ ಫೇವ್ರೆಟ್ ಸ್ಟ್ರಾಬೆರಿ ತುಂಬಾ ಚೆನ್ನಾಗಿದೆ. ಅಲ್ಲಿ ನಾನು ಸ್ಟ್ರಾಬೆರೀಸ್ನ ಅರ್ಧ ಕಟ್ ಮಾಡಿಬಿಟ್ಟು ಜ್ಯೂಸರಲ್ಲಿ ಹಾಕಿದ್ದೀನಿ. ಇವಾಗ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಮಾಡ್ಕೊತೀನಿ. ಸೊ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ರೆಡಿ ಆಗಿದೆ. ಕಲರ್ ನೋಡಿ, ಫುಲ್ ಪಿಂಕ್ ಆಗಿದೆ. ಆ್ಯಕ್ಚುಲಿ ಒಂದು ನಿಮಿಷ ಕ್ಲೋಸಪ್ ತೋರಿಸ್ತೀನಿ. ಇಲ್ಲಿ ನೋಡಿ ನೀವು, ಲೈಕ್ ತುಂಬಾ ಪಿಂಕ್ ಆಗಿ ಬಂದಿದೆ. ನನ್ನ ಫೇವ್ರೆಟ್ ಕಲರ್ ಕೂಡ. ಸೊ ಇವಾಗ ಟೇಸ್ಟ್ ಮಾಡ್ತೀನಿ ಹೇಗಿದೆ ಅಂತ. ಸೂಪರಾಗಿದೆ. ಐ ಮೀನ್, ನಾವು ಫ್ರೂಟ್ ಜ್ಯೂಸ್ ಅಂಗಡಿಗೆ ಹೋದರೆ ಅವರು ವೆನಿಲಾ ಐಸ್ ಕ್ರೀಮ್ ಮಿಕ್ಸ್ ಮಾಡ್ಕೊತಾರೆ ಅಂದ್ಕೊತೀನಿ. ಅದಕ್ಕೆ ಸ್ವಲ್ಪ ತುಂಬ ಸ್ವೀಟಾಗಿರುತ್ತೆ. ಬಟ್ ಇದು ಮನೇಲಿ ಮಾಡ್ಕೊಂಡಿರೋದು ತುಂಬಾ ಚೆನ್ನಾಗಿದೆ. ಲೈಕ್ ಪ್ರಾಬಬ್ಲಿ ಇದು ಥಿಕ್ ಮಿಲ್ಕ್ ಆಗಿರೋದ್ರಿಂದ ಟೇಸ್ಟ್ ಚೆನ್ನಾಗಿದೆ. ಸಖತ್ತಾಗಿದೆ. ಮಿಲ್ಕ್ ಶೇಕ್ ಕುಡ್ದಾಯ್ತು. ಆ್ಯಂಡ್ ನನ್ನ ಪೇರೆಂಟ್ಸ್ಗೆ ಫೋನ್ ಮಾಡಿದೆ, ಅವ್ರ ಜೊತೆ ಮಾತಾಡ್ತಿದ್ದೆ. ಆ್ಯಂಡ್ ನಮ್ಮ ಅಣ್ಣಗೆ ಸ್ವಲ್ಪ ಉರ್ಸ್ಬೇಕಾಗಿತ್ತು. ಬಿಕಾಸ್ ಏನಕ್ಕಂದರೆ ಅವನು ಏನೇ ಚೆನ್ನಾಗಿರೋ ಊಟ ತಿನ್ನಲಿ, ನನಗೆ ವೀಡಿಯೋ ಕಾಲ್ ಮಾಡಿಬಿಟ್ಟು ತೋರಿಸ್ತಾನೆ, ನೋಡು ಇವತ್ತು ನಾನು ಇದು ತಿಂತಿದ್ದೀನಿ, ಇವತ್ತು ನಾನು ಅದು ತಿಂತಿದ್ದೀನಿ ಅಂತ. ಸೊ ಇವತ್ತು ನಾನು ಸ್ಟ್ರಾಬೆರಿ ತಿಂದೆ ಅಲ್ವಾ, ಸೊ ನಾನು ಅವನ್ನ ಉರ್ಸೋಕ್ಕೆ ನಾನು ವೀಡಿಯೋ ಕಾಲ್ ಮಾಡಿಬಿಟ್ಟು ತೋರಿಸ್ದೆ, ನೋಡು ನಾನು ಸ್ಟ್ರಾಬೆರೀಸ್ ತಿಂತಿದ್ದೀನಿ ಅಂತ. ಗೊತ್ತು ಇಂಡಿಯಾದಲ್ಲೂ ಚೆನ್ನಾಗಿರೋದು ಸಿಗುತ್ತೆ ಅಂತ, ಬಟ್ ಆ ಮೂಮೆಂಟಲ್ಲಿ ನಮ್ಮ ಅಣ್ಣ ಹತ್ರ ಸ್ಟ್ರಾಬೆರಿ ಇರಲಿಲ್ಲ ಅಲ್ವಾ. ಸೊ ಉರ್ಸೋಕ್ಕಂತ ಫೋನ್ ಮಾಡಿದ್ದೆ ನಮ್ಮ ಅಣ್ಣನಿಗೆ, ಜೊತೆಗೆ ಎಲ್ರಿಗೂ ತೋರಿಸೋಕ್ಕೆ ಸ್ಟ್ರಾಬೆರಿನ ಫೋನ್ ಮಾಡಿದ್ದೆ. ಸೊ ಅವ್ರ ಜೊತೆ ಮಾತಾಡ್ತಾ ಟೈಮೇ ಹೋಯಿತು. ಆ್ಯಂಡ್ ನನಗೆ ಇವಾಗ ಟೈಮ್ ಬಂದು 11:30 ಆಗಿಬಿಟ್ಟಿದೆ. ಆ್ಯಂಡ್ ನನಗೆ ಮಿಲ್ಕ್ ಶೇಕ್ ಕುಡಿದೆ ಅಲ್ವಾ, ಅದು 250 ml ಮಿಲ್ಕ್ ಇತ್ತು. ಆ್ಯಂಡ್ ಅಷ್ಟು ಸ್ಟ್ರಾಬೆರೀಸ್ ತಿಂದೆ. ಆ್ಯಂಡ್ ಜೊತೆಗೆ ಒಂದು ಆರೆಂಜ್ ಕೂಡ ತಿಂದೆ. ಸೊ ನನಗೆ ಹೊಟ್ಟೆ ತುಂಬಿದೆ. ಚಿತ್ರಾನ್ನ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ಇವತ್ತು ಪ್ರಾಬಬ್ಲಿ ಆಗಲ್ಲ. ಸೊ ನಾಳೆನೇ ಮಾಡ್ಕೊತೀನಿ. ಆ್ಯಂಡ್ ಅದನ್ನು ಹೇಳ್ತಾ ಇವತ್ತಿನ ವಿಡಿಯೋ ಕೊನೆ ಸೆಗ್ಮೆಂಟ್ಗೆ ಬರೋಣ. ಸೊ ನಾನು ಪ್ರೀವಿಯಸ್ 2 ವೀಡಿಯೋಸ್ ನಾನು ಕಮೆಂಟ್ ಸೆಕ್ಷನ್ ತೆಗೆದ್ಬಿಟ್ಟು ಓದಿಲ್ಲ. ಸೊ ಈ ವಿಡಿಯೋದಲ್ಲಿ ನಾನು 2 ಕಮೆಂಟ್ನ ಓದ್ತೀನಿ. ಸೊ ಫಸ್ಟ್ ಕಮೆಂಟ್ ಬಂದು ಪೂಜಾ V1366 ಅಂತ. ಹಾಯ್ ಪೂಜಾ ಅವರೇ, ಹೇಗಿದ್ದೀರಾ? ಆ್ಯಂಡ್ ನೀವು ಮಾಡಿರೋ ಕಮೆಂಟ್, ಹಾಯ್ ಸ್ಫೂರ್ತಿ, ಟುಡೇ ಐ ಸಾ ಯೋರ್ ವಿಡಿಯೋ ಇನ್ ಇನ್ಸ್ಟಾ ಆ್ಯಂಡ್ ಐ ಕೇಮ್ ಟು ಯೂಟ್ಯೂಬ್ ಆ್ಯಂಡ್ ಸರ್ಚ್ಡ್ ಯೋರ್ ಚಾನಲ್. Almost from first video to this video, I saw all your videos. It's nice. You deserve more subscribers and likes. Be consistent. Love from Mysore. All the best. Thank you so much, Pooja avare. It means a lot. ನಿಮ್ಮ ಮೆಸೇಜ್ ಓದಿ ನನಗೆ ತುಂಬ ಖುಷಿ ಆಯಿತು. ಆ್ಯಂಡ್ ನೀವು ಇನ್ಸ್ಟಾದಲ್ಲಿ ನೋಡಿ ನನ್ನ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಫಾಲೋ ಮಾಡಿದ್ದೀರಾ, ಅದಕ್ಕೆ ತುಂಬ ಥ್ಯಾಂಕ್ಸ್. ನಿಮ್ಮ ಸಪೋರ್ಟ್ಗೆ ತುಂಬ ಥ್ಯಾಂಕ್ಸ್. ಲವ್ ಫ್ರಮ್ ಮೈಸೂರು ಅಂತ ಹೇಳಿದ್ದೀರಾ. ಸೊ ನಿಮಗೂ ಕೂಡ ಲವ್ ಫ್ರಮ್ ಬ್ಯಾಂಗ್ಳೂರ್. ಓಕೆ, ಆಲ್ ದ ಬೆಸ್ಟ್ ಅಂತ ಹೇಳಿದರೆ ನಿಮಗೂ ಕೂಡ ಆಲ್ ದ ಬೆಸ್ಟ್. ನಿಮ್ಮ ಫ್ಯೂಚರ್ಗೂ ಕೂಡ ಆಲ್ ದ ಬೆಸ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಸೆಕೆಂಡ್ ಕಮೆಂಟ್ ಬಂದು ಪೂರ್ವಿ 8547 ಅಂತ.
ಸೊ ಹಾಯ್ ಪೂರ್ವಿಕಾ ಅವರೇ, ಹೇಗಿದ್ದೀರಾ? ಆ್ಯಂಡ್ ನೀವು ಕಮೆಂಟ್ ಮಾಡಿರೋದು, ಯುವರ್ ವ್ಲಾಗ್ಸ್ ಆರ್ ಲೈಕ್ ಥೆರಪಿ ಫಾರ್ ಮೀ. ವೆನ್ ಎವರ್ ಐ ವಾಚ್ ಯುವರ್ ವ್ಲಾಗ್ಸ್ ಐ ಬಿಕಮ್ ಸೊ ಹ್ಯಾಪಿ. ಥ್ಯಾಂಕ್ಸ್ ಅ ಲಾಟ್ ಸ್ಫೂರ್ತಿ. ಹೋಪಿಂಗ್ ಫಾರ್ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸ್. ಲಾಟ್ಸ್ ಆಫ್ ಲವ್. ಪೂರ್ವಿಕಾ ಅವರೇ, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮೆಂಟಿಂಗ್ ಆ್ಯಂಡ್ ಸಪೋರ್ಟ್ ಮಾಡಿದ್ದಕ್ಕೆ. ನಿಮ್ಮ ಕಮೆಂಟ್ ನೋಡಿ ಕೂಡ ನನಗೆ ತುಂಬಾ ಖುಷಿ ಆಯಿತು. ನನ್ನ ವೀಡಿಯೋಸ್ ನಿಮಗೆ ಥೆರಪಿ ಥರ ಅಂತ ಹೇಳಿದ್ದೀರಾ. ಇದನ್ನು ಕೇಳಿ ನನಗೆ ತುಂಬ ಖುಷಿ ಆಯಿತು. ಬಿಕಾಸ್ ನಾನು ವೀಡಿಯೋಸ್ ಮಾಡ್ತಿರೋದ್ರೆ ನನಗೊಂಥರ ಥೆರಪಿ ಸೆಷನ್ ಥರ ಇರುತ್ತೆ ಅಂತ. ಸೊ ನನ್ನಿಂದ ನನ್ನ ವೀಡಿಯೋಸಿಂದ ನಿಮಗೆ ಥೆರಪಿ ಥರ ಫೀಲ್ ಆಗ್ತಿದೆ ಅಂದರೆ ನನಗೆ ಕೇಳಿ ತುಂಬಾ ಖುಷಿ ಆಯಿತು. ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಲಾಟ್ಸ್ ಆಫ್ ಲವ್ ಅಂತ ಹೇಳ್ತೀರಾ. ನನ್ನಿಂದ ಕೂಡ ನಿಮಗೂ ಲಾಟ್ಸ್ ಆಫ್ ಲವ್. ಸೊ ಈ ವಿಡಿಯೋ ಇಲ್ಲಿಗೆ ಮುಗಿತಾ ಬರ್ತಿದೆ. ಆ್ಯಂಡ್ ಮುಗಿಸೋಕ್ಕಿಂತ ಮುಂಚೆ ಪ್ರೀವಿಯಸ್ ವಿಡಿಯೋಲಿ ಸಾಕಷ್ಟು ಜನ ಯಾವ ಫೋನ್ ತೊಗೊತಿದ್ದೀರಾ ಅಂತ ಕಮೆಂಟ್ ಮಾಡಿದ್ದೀರಾ. ಸೊ ನಾನು ಯಾವ ಫೋನ್ ಡಿಸೈಡ್ ಮಾಡ್ಕೊಂಡಿದ್ದೀನಿ ಅಂತ ಒಂದು ಸರಿ ಗೆಸ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಒಂದು ಕ್ಲೂ ಕೊಡ್ತೀನಿ, ಏನಂದರೆ ಈ ಫೋನ್ ಲಾಂಚ್ ಆಗಿದ್ದು ಇಂಡಿಯಾದಲ್ಲಿ ಲಾಂಚ್ ಆಗಿದ್ದು ಜಾನ್ವರಿಯಲ್ಲಿ, ಬಟ್ ಚೈನಾದಲ್ಲಿ ನವಂಬರಲ್ಲೇನೋ ಲಾಂಚ್ ಆಗಿದೆ. 2023 ನವಂಬರಲ್ಲೇ ಲಾಂಚ್ ಆಗಿದೆ. ಇದೊಂದು ಕ್ಲೂ ಕೊಡ್ತೀನಿ. ಸೊ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಯಾವ ಫೋನ್ ಡಿಸೈಡ್ ಮಾಡ್ಕೊಂಡಿದ್ದೀನಿ ಅಂತ. ನನ್ನ ವೀಡಿಯೋಸ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಿಮ್ಗೆ ಏನೇ ಅನಿಸಿಕೆ ಇದ್ದರೂ, ನಿಮ್ಗೆ ಏನೇ ಹೇಳಬೇಕಂದ್ರೂ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಅದಕ್ಕೆ ಖಂಡಿತ ರಿಪ್ಲೈ ಮಾಡ್ತೀನಿ. ನೀವು ಇನ್ಸ್ಟಾಗ್ರಾಮಲ್ಲಿ ಇದ್ದರೆ ನಾನು ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ. ನಾನು ಲಿಂಕ್ ಹಾಕಿರ್ತೀನಿ. ಹೆಸರು ಇಲ್ಲಿ ಹಾಕಿರ್ತೀನಿ. ಹೆಸರು ಹಾಕಿಲ್ಲ ಅಂದರೆ ನಾನು ನನ್ನ ಪೇಜ್ ಡಿಸ್ಕ್ರಿಪ್ಷನಲ್ಲಿ, ನನ್ನ ಬಯೋ ಅಲ್ಲಿ ನಾನು ಲಿಂಕ್ನ ಮೆನ್ಷನ್ ಮಾಡಿದ್ದೀನಿ. ನಾನು ಇನ್ಸ್ಟಾಗ್ರಾಮಲ್ಲೂ ಕೂಡ ಫಾಲೋ ಮಾಡಿ. ಅಲ್ಲಿ ನಾನು ಸಾಕಷ್ಟು ಅಪ್ಡೇಟ್ಸ್ ಕೂಡ ಮಾಡ್ತೀನಿ, ಸ್ಟೋರೀಸ್ ಅಪ್ಲೋಡ್ ಮಾಡ್ತಿರ್ತೀನಿ. ಸೊ ಈ ವಿಡಿಯೋ ಇಲ್ಲಿಗೆ ಮುಗೀತು. ಮತ್ತೆ ಇನ್ನೊಂದು ವಿಡಿಯೋ ಸಿಗೋಣ. ಓಕೆ, ಬಾಯ್ ಬಾಯ್. ಸರ್ಜಿಯಾನ್.